ಇನ್ನು ಮಹಿಳಾ ಮೀಸಲಾತಿಗೆ ಸೋಲುಂಟಾಯಿತು. ಬಿಜೆಪಿ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಂದ್ರ ಸೋಲ್ತೀವಿ ಅಂತ ಗೊತ್ತಿದ್ರು ಬಿಲ್ ತಂದಿದ್ರು. ಇವ್ರಿಗೇನು ಗೊತ್ತಿಲ್ಲ ಅಂತೇನಲ್ಲ, ಗೊತ್ತಿದ್ರೂ ಕೂಡ ಈ ಬಿಲ್ ಅನ್ನ ತಂದಿದ್ರು. ಅವರು ಮಹಿಳಾ ಮೀಸಲಾತಿ ವಿರೋಧಿಗಳು. ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಪ್ರತಿನಿಧಿಗಳಲ್ವಾ? ರಾಹುಲ್, ಮಲ್ಲಿಕಾರ್ಜುನ್ ಖರ್ಗೆ ಎಂಪಿಗಳು ಪ್ರತಿಭಟಿಸಿದ್ದಾರೆ. ಮಹಿಳಾ ಪರ ನಿಂತಿರೋದು ಕಾಂಗ್ರೆಸ್ ಮತ್ತು ಇಂಡಿಯಾ ಗ್ರೂಪ್ INDIA. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ ಇದು. ಅದರಲ್ಲೂ ಕೂಡ ಸದ್ಯಕ್ಕೆ ಈಗಾಗಲೇ ಮಹಿಳಾ ಮೀಸಲು ವಿಧೇಯಕ ಸೋಲಿಗೆ ಭಾರಿನೇ ಒಂದು ಕಡೆ ಕಾಂಗ್ರೆಸ್ ರೀಸನ್ಸ್ಗಳನ್ನು ಕೊಡ್ತಾ ಇದ್ರೆ, BJPಲಿ ನಮ್ಮನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ಕೊಳ್ತಾ ಇದೆ. ನಾರಿಯರೇ ಕ್ಷಮಿಸಿ ಅಂತ ಈಗಾಗಲೇ ನಿನ್ನೆ ಪ್ರಧಾನಿಗಳು ಮಾತನಾಡಿದರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರತ್ರ ನಾವು ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಪ್ರತಿನಿಧಿಗಳಲ್ವಾ? ನಮ್ಮ ಪಾರ್ಟಿಯವರಲ್ಲ. ಅವರು ಗೆದ್ದಿಲ್ವ? 240 ಜನ ಗೆದ್ದಿಲ್ವ? ಅವರು ಕರೆದು ಮಾತಾಡಬೇಕಾಯ್ತು. ಯಾಕೆ ಮಾತಾಡಿಲ್ಲ? ಏನು ಮಾಡ್ತಾ ಇದ್ದೀವಿ ಏನು ಅಂತ ಹೇಳಬೇಕಾಯ್ತು. ಇದೆಲ್ಲ ಚರ್ಚೆ ಮಾಡಿ, ಇದು ಅವರೊಬ್ಬರ ಆಸ್ತಿ ಅಲ್ಲ, ಮಹಿಳಾ ದೇಶದ ಆಸ್ತಿ. ನಾವು ಸೋನಿಯಾ ಗಾಂಧಿ ಅವರು ಇದನ್ನು ರಾಜ್ಯಸಭೆಯಲ್ಲಿ ಪಾಸ್ ಮಾಡಿದ್ದು. ನಮ್ಮ ರಾಜೀವ್ ಗಾಂಧಿ ಅವರು 50% ಕೊಟ್ಟಿದ್ರು ಲೋಕಲ್ ಬಾಡೀಸಲ್ಲಿ. ಇವತ್ತು ಕೂಡ ನಾವು ಒಪ್ಕೊಳ್ತೀವಿ. ಬಟ್ ನಮ್ಮನ್ನೇನು ಕರೆದು ಮಾಡದೆ ಕ್ಷೇತ್ರಗಳೆಲ್ಲ ಕಟ್ ಮಾಡಿ ಬರೀ ಉತ್ತರ ಭಾರತ ಜಾಸ್ತಿ ಮಾಡಿಕೊಂಡು ದಕ್ಷಿಣ ಭಾರತ ಕಡಿಮೆ ಮಾಡಿ ಕೊಟ್ಟಿದ್ರಲ್ಲ, ಇದನ್ನು ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರತ್ರ ನಾವು ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಪ್ರತಿನಿಧಿಗಳಲ್ವಾ? ನಮ್ಮ ಪಾರ್ಟಿಯವರಲ್ಲ. ಅವರು ಗೆದ್ದಿಲ್ವ? 240 ಜನ ಗೆದ್ದಿಲ್ವ? ಅವರು ಕರೆದು ಮಾತಾಡಬೇಕಾಯ್ತು. ಯಾಕೆ ಮಾತಾಡಿ